ನಮಸ್ಕಾರ. ಜಿಟಿವಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ನಾನು ನಿಮ್ಮ ವೆಂಕಟೇಶ್. ಮಾಗಡಿ ಪಟ್ಟಣದಲ್ಲಿ ವಿಷ್ಣು ಅಭಿಮಾನಿ ಹಳ್ಳಿಕಾರ್ ಹನುಮಂತರಾಜು ಗೆಳೆಯರ ಬಳಗದ ವತಿಯಿಂದ ಹಳ್ಳಿಕಾರ್ ಹನುಮಂತರಾಜುರವರ ನೇತೃತ್ವದಲ್ಲಿ ಪಟ್ಟಣದ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದ ಹತ್ತಿರದ ಡಾಕ್ಟರ್ ವಿಷ್ಣುವರ್ಧನ್ ಅವರ ಪುತ್ಥಳಿಗೆ ಪೂಜೆಯನ್ನ ಸಲ್ಲಿಸಿ ಪುಷ್ಪಾರ್ಚನೆ ಮಾಡಿ ಕೇಕ್ ಕತ್ತರಿಸುವುದರ ಮೂಲಕ ಡಾಕ್ಟರ್ ವಿಷ್ಣುವರ್ಧನ್ ಅವರ 75ನೇ ಜನ್ಮದಿನವನ್ನು ಆಚರಿಸಲಾಯಿತು. ನಂತರ ಸಾರ್ವಜನಿಕ ಅನ್ನ ಸಂತರ್ಪಣೆಯನ್ನ ನಡೆಸಲಾಯಿತು. ಜೊತೆಗೆ ಸರ್ಕಾರಿ ಶಾಲಾ ಮಕ್ಕಳಿಗೆ ನೋಟ್ ಪುಸ್ತಕ, ಪೆನ್, ಪೆನ್ಸಿಲ್ಗಳನ್ನು ವಿತರಿಸಲಾಯಿತು. ಈ ಸಂದರ್ಭದಲ್ಲಿ ಪುರಸಭಾ ಸದಸ್ಯರುಗಳಾದ ಪುರುಷೋತ್ತಮ್, ರಾಮಣ್ಣ, ರೇವಣ್ಣ, ರೇಖಾ ನವೀನ್, ಹೊಸಪಾಳ್ಯ ಲೋಕೇಶ್, ರವಿ, ಶ್ರೀಪತಿಹಳ್ಳಿ ರಾಜು, ಮಹಂತೇಶ್, ದಾವಣಗೆರೆ ದಿನೇಶ್, ಕಾರ್ನರ್ ಸಿಂಹಣ್ಣ, ಸಾಗರ್, ಅಜಿತ್, ಚಿಂಟು, ಜಯಂತ್, ಗಂಗರಾಜ, ಗೌಡ, ಚಿಕ್ಕಣ್ಣ, ಆಶಿಂ, ಪಾಪ ಹಾಗೂ ಇನ್ನೂ ಅನೇಕ ವಿಷ್ಣು ಅಭಿಮಾನಿಗಳು ಭಾಗವಹಿಸಿದ್ದರು. ವಿಷ್ಣುವರ್ಧನ್ ಅವರ ಕರ್ನಾಟಕ ರತ್ನ ಒಂದು ರಾಜ್ಯ ಸರ್ಕಾರ ನೀಡಿದೆ. ಅವರು ಹುಟ್ಟುಹಬ್ಬವನ್ನು ಇವತ್ತು ನಮ್ಮ ಸ್ನೇಹಿತರು, ಆತ್ಮೀಯರು, ವಿಷ್ಣುವರ್ಧನ್ ಹಳ್ಳಿಕಾರ್ ಸಮಾಜದ ಅಧ್ಯಕ್ಷರಾದಂಥ ಹಾಗೂ ವಿಷ್ಣುವರ್ಧನ್ ಅವರ ಹುಟ್ಟು ಅಭಿಮಾನಿಯಾದಂಥ ಹನುಮಂತರಾಜ್ ಅವರು ಆಯೋಜಿಸಿದ್ದಾರೆ. ಇವತ್ತು ವಿಷ್ಣುವರ್ಧನ್ ಅವರು ಸಮಾಜಕ್ಕೆ ಒಂದು ಹೆಣ್ಣಿನ ವಿಚಾರದಲ್ಲಿ ಉತ್ತಮವಾದ ಚಿತ್ರಗಳನ್ನು ಮಾಡಿ ಒಳ್ಳೆ ಸಂದೇಶ ಕೊಟ್ಟಿದ್ದಾರೆ. ಈ ಕರ್ನಾಟಕ ರತ್ನ ಪ್ರಶಸ್ತಿನ ಯಾವತ್ತೋ ಕೊಡಬೇಕಾಗಿದ್ದು ರಾಜ್ಯ ಸರ್ಕಾರ ಇವತ್ತು ಅವರು ಅನುಮೋದನೆ ನೀಡಿದೆ. ಇನ್ನೊಂದೇನು ಕೆಲಸ ಆಗಬೇಕಾಗಿದೆ ಅಂದರೆ ಇವತ್ತು ಅವರು ಸಮಾಧಿನ ತೆರವುಗೊಳಿಸಿದ್ದಾರೆ. ನಾವು ರೈತ ಮುಖಂಡರಾಗಿ ನಮ್ಮ ಬೆಂಬಲವೂ ಸಹ ವಿಷ್ಣುವರ್ಧನ್ ಅವರು ಸದಾ ಇದೆ. ಇಲ್ಲ ನಾವು ಒಂದ್ ಕಡೆ ಉತ್ತಮವಾದ ಸಮಾಧಿ ಸ್ಥಾಪಿಸಲಿ ಸರ್ಕಾರ ಅಂತ ಹೇಳ್ತಾ ಇನ್ನು ಇದೇ ತರ ಏನು ಅನ್ನದಾನ ಇರ್ಬೋದು, ಮತ್ತೆ ಸ್ಕೂಲ್ ಮಕ್ಕಳಿಗೆ ಬುಕ್ ಕೊಡ್ತಾ ಇದ್ದಾರೆ. ನಮ್ಮ ವಿತರಣೆ ಇದೆ ಹನುಮಂತರಾಜ್ ಅವರಿಂದ ಉತ್ತಮವಾದ ಕೆಲಸ ಮಾಡ್ತಿದ್ದಾರೆ. ಭಗವಂತ ರಂಗನಾಥ ಸ್ವಾಮಿ ಅವ್ರಿಗೆ ಒಳ್ಳೇದು ಮಾಡಲಿ, ಇನ್ನೂ ಹೆಚ್ಚಿನ ಶಕ್ತಿ ನೀಡಿ ಇನ್ನೂ ಹೆಚ್ಚಿನ ಕೆಲಸ ಮಾಡಕ್ಕೆ
ಭಗವಂತ ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ, ಹನುಮಂತರಾಜರು ಒಳ್ಳೇದಾಗ್ಲಿ, ಮಾಗಡಿನಾಥ ಒಳ್ಳೇದಾಗ್ಲಿ ಅಂತ ಹೇಳ್ತಾ 75ನೇ ವರ್ಷದ ಹುಟ್ಟುಹಬ್ಬದ ಪ್ರಯುಕ್ತ ನಮ್ಮ ಮಾಗಡಿಯಲ್ಲಿ ನಮ್ಮ ಹನುಮಂತರಾಜು ಮತ್ತು ಸಂಘಟನೆಯವರು ಇವತ್ತೇನು ವಿಷ್ಣುವರ್ಧನವರ ಹುಟ್ಟುಹಬ್ಬ ಆಚರಣೆ ಮಾಡ್ತಾರೆ. ಆ ಶುಭಾಶಯವನ್ನು ತಿಳಿಸ್ತಾ ಎಲ್ಲರಿಗೂ. ಮತ್ತೆ ನಾವು ಕೂಡ ಚಿಕ್ಕ ಮಕ್ಕಳಿಂದ ಅವರ ಚಲನಚಿತ್ರವನ್ನು ನೋಡ್ಕೊಂಡು ಬೆಳೆದ ಹುಡುಗರು ನಾವು. ಅವರು ಯಾವುದೇ ಫಿಲಮಲ್ಲಿ ಯಾವುದೇ ಚಿತ್ರ ಬಂದರೂ ಕೂಡ ಒಂದು ಸಮಾಜಕ್ಕೆ ಸಂದೇಶವನ್ನು ನೀಡುವಂತಹ ಚಲನಚಿತ್ರವನ್ನೇ ಮಾಡ್ತಿದ್ದವು. ಸುಮ್ಮನೆ ಬೇಕೇ ಬೇಟಿ ಚಿತ್ರಗಳನ್ನ ಮಾಡಿದಂತ ನೋಡ್ಲಿಲ್ಲ ನಾವು. ರಾಜ್ಕುಮಾರ್ ನೋಡ್ಬಿಡಲೇ ವಿಷ್ಣುವರ್ಧನ್ ಅವರು, ಅಂಬರೀಷ್ ಇರ್ಬೋದು, ವಿಷ್ಣುವರ್ಧನ್ ಅವರು ಸಮಾಜಕ್ಕೆ ತಿದ್ದುವಂತ ಕೆಲಸವನ್ನು ಮಾಡ್ಕೊಂಡಿದ್ದಾರೆ. ಇವತ್ತು ನಮಗೆ ತುಂಬಾ ನೋವಾಗಿದೆ. ಅವರ ಸಮಾಧಿಯನ್ನ ಒಡೆದಾಕಂಥದ್ದು ತುಂಬಾ ನೋವಾಗದೆ. ಮುಂದಿನ ದಿನಗಳಲ್ಲಿ ಸರ್ಕಾರ ಆ ಬಗ್ಗೆ ಚಿಂತನೆ ಮಾಡಿ ಅವರ ಸಮಾಧಿನ ಅಲ್ಲೇ ಮರು ನಿರ್ಮಾಣ ಮಾಡಬೇಕು ಅಂತ ನಾನು ಕೂಡ ಈ ಸಂದರ್ಭದಲ್ಲಿ ಆಗ್ರಹಿಸ್ತಾ, ಮತ್ತೆ ಹನುಮಂತರಾಜು ಹುಟ್ಟು ಅಭಿಮಾನಿ, ವಿಷ್ಣುವರ್ಧನ್ ಅವರ ಅಪ್ಪಟ ಅಭಿಮಾನಿ. ಸುಮಾರು ವರ್ಷಗಳಿಂದ ಅವರ ಸೇವೆಯನ್ನ ಮಾಡ್ಕೊಂಡಿದ್ದಾರೆ. ಅವ್ರಿಗಿನ್ನ ಭಗವಂತ ಹೆಚ್ಚಿನ ಸೇವೆ ಮಾಡೋಕ್ಕೆ ಅವಕಾಶ ಮಾಡಿಕೊಳ್ಳಿ. ಸದಾ ನಾನು ಕೂಡ ಯಾವಾಗಲೂ ಅವ್ರನ್ನೇ ಇರ್ತೀನಿ, ಅವ್ರಿಗೆ ಕೈ ಜೋಡಿಸ್ತೀನಿ ಅಂತ ಹೇಳ್ತಾ. ತುಂಬಾ ಗೌರವ ಕೊಡುವಂಥ ವ್ಯಕ್ತಿ ಅಂತಂದರೆ ವಿಷ್ಣುವರ್ಧನ್ ಅಂತ ಹೇಳಿದ್ರೆ ತಪ್ಪಲ್ಲ. ಯಾಕೆಂದರೆ ಭಾರಿ ಅವರು ಏನೇ ಒಂದು ಚಿತ್ರ ಮಾಡಬೇಕಾಗಲಿ, ಏನೇ ಒಂದು ಸೌಜನ್ಯದಿಂದ ಭಾರಿ ವಿಶಿಷ್ಟವಾದಂಥ ವ್ಯಕ್ತಿ ಅವರು. ಅವ್ರಿಗೆ ನಾವು ಸಾವಿರ ನಮಸ್ಕಾರ ಹಾಕಿರೋದು ಸಾಕಾಗೋದಿಲ್ಲ. ಆಗ ಅವ್ರಿಗೆ ಒಂದು 75 ವರ್ಷ ಆಗ ಅವ್ರು ನಿಧನ ಆಗಬಾರ್ದಾಯ್ತು, ಒಂದು 100 ವರ್ಷ ಇರಬೇಕಾಯ್ತು. ಅವರು ಇದ್ದಿದ್ರೆ ತುಂಬ ಇನ್ನು ನಮ್ಮ ಕರ್ನಾಟಕ ಭಾರಿ ಇನ್ನು ಎಲ್ಲಿಗೋ ಹೋಗಿ ಹುಟ್ಟಿರೋದು. ಆಮೇಲೆ ಮತ್ತೆ ಈ ಕಲಾವಿದರು ಇನ್ನೂ ಒಂದೊಂದು ಒಳ್ಳೊಳ್ಳೆ ಸಾಧನೆ ಮಾಡೋರು. ಅದರಲ್ಲಿ ಏನು ಮಾಡ್ತಾರೆ, ವಿಧಿವಶ ದೇವರು ಅವ್ರಿಗೆ ಆಯಸ್ಸು ಕಿತ್ಕೊಂಡ್ಬಿಟ್ರು. ಇಲ್ಲಿ ಇವಾಗಲೂ ಅವರು ಅಭಿಮಾನಿಗಳು ಎದೆ ಒಳಗಡೆ ಅಜಾವರ ಅವರು ಅವರಿಗೆ ನಾವು ಇಷ್ಟು ಅಭಿಮಾನಿ ಹೇಳಿದ್ದೀವಿ. ಒಂದು 10-12 ವರ್ಷದಿಂದ ನನ್ನ ಸ್ನೇಹಿತ ಹನುಮಂತರಾಜು ಮಾಡ್ಕೊಂಬರ್ತಾವನು. ಅವನ ಜೊತೆ ನಾವು ಇಲ್ಲಿ ಸಹಕಾರ ಮಾಡ್ತಾ ಇದ್ದೀವಿ. ಇದೇ ಥರ ಮಾಡಲಿ. ನಮ್ಮ ತಾಲೂಕಲ್ಲಿ, ನಮ್ಮ ಮಾಗಡಿ ಟೌನಲ್ಲಿ ಒಳ್ಳೊಳ್ಳೆ ಕಾರ್ಯಕ್ರಮ ಈ ಥರ ವಿಷ್ಣುವರ್ಧನರಾಗಲಿ ಮಾಡಲಿ. ಬಾಲೆಲ್ಲರ ಪರವಾಗಿ ನಿಂತ್ಕೊಂಡು ಕೆಲಸ ಮಾಡ್ತಿದ್ದಾರೆ. ಅವರು ಎಲ್ಲ ಪುರಸಭಾ ಸದಸ್ಯರಾಗಬೇಕು, ಇನ್ನೂ ಸೇವೆ ಮಾಡಬೇಕು ಅಂತ ಆಸೆ ಇದೆ. ಯಾವ್ದೊಂದು ಕ್ಷೇತ್ರ ನೋಡಿ ಒಂದು ಪುರಸಭಾ ಸದಸ್ಯರಾಗಲು ಅನುವು ಮಾಡಬೇಕಾಗಿ ನಾನು ರೈತ ಸಂಘದಿಂದ ಮನವಿ ಮಾಡ್ತಾ ಇದ್ದೀನಿ ಹನುಮಂತರಾಜ್ ಅವರಿಗೆ. ಯುವ ಹೋರಾಟಗಾರರು ಒಳ್ಳೆಯ ಶಕ್ತಿ ಮಾಡ್ತಾರೆ, ಅಂಥವ್ರಿಗೆ ಕೆಲಸ ಮಾಡಕ್ಕೆ ಬಿಡ್ಲಿ ಅಂತ ಬಾಲಣ್ಣ ಅಂತ ಕೇಳ್ಕೊತಾ ಇದ್ದೀನಿ. 75 ವರ್ಷದ ವಿಷ್ಣು ಅಪ್ಪಾಜಿ ಅವರದು ಹುಟ್ಟಿದಬ್ಬದ ಪ್ರಯುಕ್ತ ಹಾಗೂ ಕರ್ನಾಟಕ ರತ್ನ ಪ್ರಯುಕ್ತ ಇವತ್ತು ನಾನು ಸರ್ಕಾರಿ ಶಾಲೆಗೆ ಎಕ್ಸೈಜ್ಗಳನ್ನು, ಆಮೇಲೆ ಪೆನ್ಗಳು, ಪೆನ್ಸಿಲ್ಗಳನ್ನು ಕೊಟ್ಟು ಆಹಾರ ಸಿಹಿ ಹಂಚಲು ಇವತ್ತು ಕಾರ್ಯಕ್ರಮ ಇಟ್ಕೊಂಡಿದ್ದೀನಿ. ಆಮೇಲೆ ರಾತ್ರಿ ನಮ್ಮ ಪುಣ್ಯಭೂಮಿಯಿಂದ ಧ್ವಂಸ ಮಾಡೋರು ಭಾರಿ ಬೇಜಾರಾಯಿತು. ಆದರೂ ನಾವು ಇಕ್ಕಲ್ಲ. ನಾವು ವಿಷ್ಣು ಅಭಿಮಾನಿ ಇಡೀ ಕರ್ನಾಟಕ ಹೆಚ್ಚಿನ ಸಂಖ್ಯೆಯಲ್ಲಿ, ಅಪಾರ ಸಂಖ್ಯೆಯಲ್ಲಿ ಇದ್ದೀವಿ. ಹಂಗೂ ಕಿಚ್ಚ ಸುದೀಪ್ ಅವರು ಅರ್ಧ ಎಕರೆ ಜಮೀನನ್ನು ಖರೀದಿ ಮಾಡಿದ್ದಾರೆ. ಅವ್ರಿಗೂ ಧನ್ಯವಾದಗಳು. ವೀರಂಗಪುತ್ರ ಶ್ರೀನಿವಾಸ್ ಅವರು ಇಡೀ ಕರ್ನಾಟಕ ರಾಜ್ಯಾಧ್ಯಕ್ಷ ಆಗಿದ್ದಾರೆ. ಅವರು ಹೆಚ್ಚಿನ ಸಂಖ್ಯೆಯಲ್ಲಿ ಅವ್ರಿಗೆ ಬೆಂಬಲವಾಗಿ ನಾವು ನಿಂತಿದ್ದೀವಿ. ಇವತ್ತು ಎಲ್ಲ ಉಳ್ಕೊಂಡದೆ ಅಂದರೆ ವಿಷ್ಣು ಸೇನೆ ಉಳ್ಕೊಂಡದೆ ವೀರಂಗಪುತ್ರದೇ, ಅವರಿಂದನೇ ಉಳ್ಕೊಂಡಿರೋದು. ಇನ್ನು ಅಪಾರವಾಗಿ ನಾವು ಕಾರ್ಯಕ್ರಮಗಳನ್ನು ಮಾಡ್ತೀವಿ. ಜೈ ವಿಷ್ಣು ದಾದಾ. ಕನ್ನಡ ಸಾಂಸ್ಕೃತಿಕ ಲೋಕದ ಅಸ್ಮಿತೆ ಅತ್ಯಂತ ಸುಂದರ ಮತ್ತು ಪ್ರಬುದ್ಧ ನಟ ವಿಷ್ಣುವರ್ಧನ್ ಅವರ 75ನೇ ಪುಣ್ಯ ಸ್ಮರಣೆಯನ್ನ ಮಾಡ್ತಾ ಇರ್ತಕ್ಕಂಥ ಮಾಗಡಿಯ ಎಲ್ಲ ಸಂಸ್ಕೃತಿ ಸಜ್ಜನ ಬಂಧುಗಳಿಗೆ ಕೃತಜ್ಞತೆಗಳು. ಇಲ್ಲಿ ಹಳ್ಳಿಕಾರ್ ಹನುಮಂತರಾಜು ಇದ್ದಾರೆ ನೋಡಿ. ಈ ಪುಣ್ಯಭೂಮಿಯ ಕಣಕಣವೂ ಧನ್ಯ. ಶ್ರೇಷ್ಠ ನಟರಾದಂಥ ಡಾಕ್ಟರ್ ವಿಷ್ಣುವರ್ಧನ್ ಅವರ ಸ್ಮರಣೆ ಇದೆಯಲ್ಲ, ಅದು ನಮಗೆ ಸ್ಫೂರ್ತಿಯಾಗುತ್ತೆ. ಕನ್ನಡ ನಾಡಿನ ಸಾಂಸ್ಕೃತಿಕ ಲೋಕದ ಅಸ್ಮಿತೆಯನ್ನ ಸೂರ್ಯಚಂದ್ರರಿರುವವರಿಗೆ ಉಳಿಸಿದಂತ ದಿಗ್ದರ್ಶಕ ಪುಟ್ಟಣ್ಣ ಕಣಗಾಲ್ರವರು ಮೊಟ್ಟ ಮೊದಲ ಬಾರಿಗೆ ಚಿತ್ರದುರ್ಗದಂತ ಗಂಡುಮೆಟ್ಟಿನ ನಾಡಿನಲ್ಲಿ ನಟ ವಿಷ್ಣುವರ್ಧನ್ ರವರನ್ನ ಕರ್ಕೊಂಡು ಹೋಗಿ ನಾಗರಾವು ಅಂತಕ್ಕಂಥ ಒಂದು ಚಾರಿತ್ರಿಕ ಸ್ಮರಣೆಯನ್ನು ಇರ್ತಕ್ಕಂಥ ಸಿನಿಮಾ ತೆಗೆದರು. ಅಲ್ಲಿಂದ ಮುಂದೆ ಬಂದಂತ ಎಲ್ಲ ಸಿನಿಮಾಗಳು ಕೂಡ ಕನ್ನಡ ಅಸ್ಮಿತೆಯನ್ನು ಉಳಿಸಿದಂತ ನಟ ವಿಷ್ಣುವರ್ಧನ್ ರವರ ಹಂಚಿ ತಿನ್ನುವ ಗುಣ, ಎಲ್ಲರನ್ನೂ ಒಳಗೊಳ್ಳುವ ಗುಣ ನಾವೆಲ್ಲರೂ ಬೆಳೆಸಿಕೊಳ್ಳೋಣ. ಪುಣ್ಯಭೂಮಿ ಕೆಂಪೇಗೌಡರ ನಾಡಿನಲ್ಲಿ ಇಂಥ ಕಾರ್ಯಕ್ರಮಗಳು ಹೆಚ್ಚೆಚ್ಚು ನಡೆಯಲಿ. ನಟ ವಿಷ್ಣುವರ್ಧನ್ ಅವರನ್ನ ಸ್ಮರಣೆ ಮಾಡಿದಂತ ಎಲ್ಲ ಸಹೋದರರಿಗೆ ಧನ್ಯವಾದಗಳು. ಡಾಕ್ಟರ್ ವಿಷ್ಣುವರ್ಧನ್ ಅವರ
75ನೇ ಜನ್ಮದಿನೋತ್ಸವ ಕಾರ್ಯಕ್ರಮವನ್ನು ನಮ್ಮ ಹಳ್ಳಿಕಾರ ಹನುಮಂತರಾಜರವರು ಕಾರ್ಯಕ್ರಮವನ್ನು ಇವತ್ತು ಹಮ್ಮಿಕೊಂಡಿದ್ರು. ಇವತ್ತೇನು ಹೇಳಕ್ಕೆ ಒಂದು ಇಷ್ಟಪಡ್ತೀವಪ್ಪ ಅಂತಂದ್ರೆ, ನಮ್ಮ ಕರ್ನಾಟಕದಲ್ಲಿ ಹುಟ್ಟಿ ನೆಲ ಜಲ ಭಾಷೆಗಾಗಿ ಡಾಕ್ಟರ್ ವಿಷ್ಣುವರ್ಧನ್ ಅವರ ಬೆಂಗಳೂರಲ್ಲಿ ಏಕಾಏಕಿ ಸಮಾಧಿಯನ್ನು ಕೂಡ ವಜಾಗೊಳಿಸಿ ತುಂಬಾ ಮನಸ್ಸಿಗೆ ನೋವು ಉಂಟಾಯಿತು. ಆದ್ರೆ ಇವತ್ತು ಆ ತರ ಮಾಡಬಾರ್ದಾಗಿತ್ತು. ಯಾಕೆಂತಂದ್ರೆ ಅವರು ಇಡೀ ನಮ್ಮ ರಾಜ್ಯದಲ್ಲಿ ಕನ್ನಡ ನಟಚಿತ್ರರಾಗಿ ವಿಷ್ಣುವರ್ಧನ್ ಅವರಿಗೆ ತುಂಬಾ ಏಕಾಏಕಿ ಒಂದು ಹೆಸರಿದೆ. ಆದ್ರೆ ಮನಸ್ಸಿಗೆ ಬೇಜಾರಾಗಿ ನಾವು ಇವತ್ತು ಅದ್ರ ಬಗ್ಗೆ ಹೋರಾಟವನ್ನು ಕೂಡ ಮಾಡಿದ್ದೀವಿ. ತೋದಾರಲ್ಲಿ 5 ಜನ ಸೇರಿಸಿ ಹೋರಾಟ ಕೂಡ ಮಾಡಿ ಇವತ್ತು ಡಾಕ್ಟರ್ ವಿಷ್ಣುವರ್ಧನ್ ಸಮಾಧಿ ಅಲ್ಲೇ ಕೂಡ ಮಾಡಬೇಕು ಅಂತ ಹೇಳಿ ನಾನು ಸರ್ಕಾರಕ್ಕೆ ಒಂದು ಮನವಿ ಕೂಡ ಮಾಡಿದ್ದೀನಿ. ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ. ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ GTV ನ್ಯೂಸ್ ಕನ್ನಡವನ್ನು. ವಂದನೆಗಳು.